ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಜೀವನನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬಾಧಿಸ್ತಾ ಇದೆ. ಹಿಂದೆಲ್ಲ ವಯೋಸಹಜ ಖಾಯಿಲೆಯಾಗಿದ್ದಂಥ ಆರ್ಥರೈಟಿಸ್ ಸಮಸ್ಯೆ ಇದೀಗ 20 ವಯಸ್ಸಿನ ನಂತರದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಜೊತೆಗೆ ಬೇರೆ ಬೇರೆ ರೋಗಗಳಿಗೆ ತುತ್ತಾದಂಥವರಲ್ಲೂ ಕೂಡ ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಆರ್ಥರೈಟಿಸ್ ಅಂತ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಆರ್ಥರೈಟಿಸ್ ಬರುತ್ತೆ, ಇನ್ನು ಆರ್ಥರೈಟಿಸ್ ನಲ್ಲಿ ಎಷ್ಟು ವಿಧಗಳಿದೆ, ಇದಕ್ಕೆ ಹೋಮಿಯೋಪತಿನಲ್ಲಿ ಚಿಕಿತ್ಸಾ ಪದ್ಧತಿ ಏನಿದೆ, ಜೊತೆಗೆ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು, ದೈನಂದಿನ ಚಟುವಟಿಕೆ ಹೇಗಿರಬೇಕು, ಲೈಫ್ ಸ್ಟೈಲ್ ಹೇಗಿರಬೇಕು, ಎಲ್ಲದರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ನಮ್ಮ ಹೋಮಿಯೋಪತಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್. ಆರ್ಥರೈಟಿಸ್ ಸಮಸ್ಯೆ ಬಹುದೊಡ್ಡದಾಗಿ ಅಂದ್ರೆ ತುಂಬಾನೇ ಗ್ರಾಸ್ಪ್ ಆಗಿ ಬೆಳೀತಾ ಇದೆ ಅಂತ ಹೇಳ್ಬೋದು. ಈ ಹಿಂದೆ ಎಲ್ಲ ಅಂದ್ರೆ ಒಂದು 45 ವರ್ಷ ಆದ್ಮೇಲೆ ಮಂಡಿ ನೋವು, ಸೊಂಟ ನೋವು ಇದೆಲ್ಲ ವೆರಿ ಕಾಮನ್ ಅಂತ ಹೇಳ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಡಿಸೀಸ್ ಆಗೂ ಕೂಡ ಈ ಆರ್ಥರೈಟಿಸ್ ಮಾರ್ಪಡ್ತಾ ಇದೆ. ಕಳೆದ 2 ವರ್ಷಗಳಲ್ಲಿ ನೋಡೋದಂದ್ರೆ ಕೊರೋನಾ ಸಂದರ್ಭದಲ್ಲಿ ತುಂಬಾ ಜನ ಮನೆಯಲ್ಲೇ ಕುಳಿತು ಆರ್ಥರೈಟಿಸ್ ಜನರೇಟ್ ಆಗಿದೆ ಅಂತ ಕೂಡ ತುಂಬಾ ಜನ ಹೇಳ್ತಾ ಇದ್ದಾರೆ. ಪಾಸಿಟಿವ್ ಬಂದಿದೆ, ಫ್ಯಾಮಿಲಿನಲ್ಲಿ ಇಲ್ಲವೇ ಇರಲಿಲ್ಲ ಅಂತೆಲ್ಲ ಕಂಪ್ಲೇಂಟ್ಸ್ಗಳು ಬರ್ತಾ ಇದೆ. ಮೊದಲಿಗೆ ಈ ಆರ್ಥರೈಟಿಸ್ ಅಂದ್ರೆ ಏನು, ಜೊತೆಗೆ ಇಷ್ಟು ಬಹುದೊಡ್ಡದಾಗಿ ಬೆಳೀತಾ ಇರೋದಕ್ಕೆ ಕಾರಣಗಳೇನು? ಖಂಡಿತ ನೀವು ಹೇಳಿದ ಸರಿ. ಇವತ್ತಿನ ಒಂದು ದಿನಗಳಲ್ಲಿ ಬಹಳನೇ ಒಂದು ದೊಡ್ಡದಾಗಿ ಹರಡ್ತಾ ಇರುವಂಥ ಬೆಳೀತಾ ಇರುವಂಥ ಒಂದು ಕಂಡೀಷನ್ಸಲ್ಲಿ ಅಥವಾ ಏಲ್ಮೆಂಟ್ಸಲ್ಲಿ ಅಥವಾ ಕಾಯಿಲೆಗಳಲ್ಲಿ ಆರ್ಥರೈಟಿಸ್ ಕೂಡ ಭಾಳ ಒಂದು ದೊಡ್ಡ ಪಾತ್ರ ವಹಿಸುತ್ತೆ. ಮುಂಚೆ ಆದರೆ ಗೊತ್ತಿಲ್ಲದೆ ಬರುವಂಥ ಕಾಯಿಲೆಗಳು ಎಷ್ಟೊಂದಿತ್ತು. ಈಗೆಲ್ಲ ಗೊತ್ತಾಗಿ ಬರುವಂಥ ಒಂದು ಕಾಯಿಲೆಗಳು ಅಂದರೆ ನಾವಾಗೆ ತರಿಸ್ಕೊಳ್ಳುವಂಥ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನಮಗೆ ಲೈಫ್ ಸ್ಟೈಲ್ ಕಂಡೀಷನ್ ಡಿಸೀಸಸ್ ಅಂತ ಹೇಳ್ತೀವಿ, ಅಥವಾ ಆಹಾರ ಪದ್ಧತಿ ಚೇಂಜಸ್ ಆಗಿರುವಂಥದ್ದು, ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗಿ ಕಾಯಿಲೆಗಳು ಬರುವಂಥದ್ದು, ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗಿ ಸರಿ ಇಲ್ಲದೆ ಇರುವಂಥ ಒಂದು ಕಾಯಿಲೆಗಳು ಬರುವಂಥದ್ದು. ಸೊ ಅದರಲ್ಲಿ ಆರ್ಥರೈಟಿಸ್ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂಥ ಒಂದು ಕಂಡೀಷನ್ ಅಂತಲೇ ಹೇಳ್ಬೋದಾಗತ್ತೆ. ಆರ್ಥರೈಟಿಸ್ ಅನ್ನೇ ನಾವು ಕನ್ನಡದಲ್ಲಿ ಸಂಧಿವಾತ ಅಂತ ಹೇಳಿ ಕರಿತೇವೆ. ಸೊ ನಮ್ಮ ಸ್ನಾಯುಗಳಲ್ಲಿ, ನಮ್ಮ ಮೂಳೆಗಳಲ್ಲಿ ಯಾವಾಗ ಉರಿಯೂತನ ಕಾಣ್ತಾ ಬರ್ತಾ ಇರ್ತೀವಿ ಅಥವಾ ಸವೆತನ ಕಾಣ್ತಾ ಬರ್ತಾ ಇರ್ತೀವಿ, ನೋವನ್ನ ಕಾಣ್ತಾ ಬರ್ತಾ ಇರ್ತೀವಿ, ಆ ಕಂಡೀಷನ್ನೇ ನಾವು ಸಂಧಿವಾತ ಅಥವಾ ಆರ್ಥರೈಟಿಸ್. ಸೊ ಎಲ್ಲ ಮೂಳೆಗಳ ನೋವು ಆರ್ಥರೈಟಿಸ್ ಇರೋದಿಲ್ಲ, ನಾನಾ ಥರದ ಕಾರಣಗಳಿರುತ್ತೆ. ಅದಕ್ಕೆ ನಾವು ಅದನ್ನ ಡಿಫ್ರೆನ್ಸಿಯೇಷನ್ ಮಾಡ್ತೀವಿ ಲೊಕೇಶನ್ ವೈಸ್ ಆಗಿ, ಅಥವಾ ಕಾರಣಗಳ ಬೇಸ್ಡ್ ಮೇಲೆ ನಾವು ಅದನ್ನು ವಿಂಗಡಣೆ ಮಾಡ್ಬೋದಾಗತ್ತೆ. ಬಟ್ ನಮ್ಮ ದೇಹದಲ್ಲಿ, ಮನುಷ್ಯನ ಒಂದು ದೇಹದಲ್ಲಿ 206 ಮೂಳೆಗಳಿದ್ದಾವೆ. ಅದೇ ರೀತಿ 360 ಜಾಯಿಂಟ್ ಅಂದರೆ ಸಂಧಿಗಳಿದ್ದಾವೆ. ಸೊ 2 ಮೂಳೆಗಳ ಜೋಡಣೆನ ನಾವು ಜಾಯಿಂಟ್ ಅಂತ ಹೇಳಿ ಕರಿತೇವೆ. ಸೊ ಜಾಯಿಂಟ್ ಭಾಳನೇ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಮನುಷ್ಯನ ದೇಹದಲ್ಲಿ. ಯಾಕಂದರೆ ನಾವು ಬಗ್ಬೇಕಾಗತ್ತೆ, ಎದೊಳ್ಬೇಕಾಗತ್ತೆ, ಮಡ್ಚಬೇಕಾಗತ್ತೆ, ಕೆಲಸ ಮಾಡಬೇಕಾಗತ್ತೆ. ಸೊ ಇದಕ್ಕೆಲ್ಲ ಭಾಳನೇ ಒಂದು ಪ್ರಮುಖವಾಗಿ ಕೆಲಸ ಮಾಡುವಂಥದ್ದು ನಮ್ಮ ಸಂಧಿ ಅಂದರೆ ನಮ್ಮ ಜಾಯಿಂಟ್. ಸೊ ಬರೀ 2 ಮೂಳೆ ಜಾಯಿಂಟ್ ಮಾಡಿಬಿಟ್ರೆ ಸಂಧಿ ಆಗ್ಬಿಡುತ್ತಾ? ಖಂಡಿತ ಆಗೋದಿಲ್ಲ. ಸೊ ಇದಕ್ಕೆ ಜಾಯಿಂಟ್ ಕ್ಯಾಪ್ಸೂಲ್ಸ್ ಅಂತ ಹೇಳ್ತೀವಿ, ಅಥವಾ ಜಾಯಿಂಟ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ಮೂಳೆಯಿಂದ ಮೂಳೆಗೆ ಕನೆಕ್ಟ್ ಆಗಿರುವಂಥದ್ದೇ ಲಿಗಮೆಂಟ್ಸ್ ಅಂತ ಹೇಳ್ಬೋದು. ಮೂಳೆಯಿಂದ ಮಾಂಸಖಂಡಕ್ಕೆ ಅಟ್ಯಾಚ್ ಆಗಿರುವಂಥದ್ದು ಟೆಂಡಾನ್ಸ್ ಅಂತ ಹೇಳ್ಬೋದು. ಸೊ ಒಂದು ಮೂಳೆಗೆ ಒಂದು ಮೂಳೆ ಪರ್ದೆ ಆಗಿರುವಂಥದ್ದೇ ನಾವು ಆರ್ಟಿಕ್ಯುಲಾರ್ ಕಾರ್ಟಿಲೇಜ್ ಅಂತ ಹೇಳಿ ಕರಿತೇವೆ. ಯಾಕಂದರೆ ನಾವು ದಿನನಿತ್ಯ ಜೀವನದಲ್ಲಿ ನಿಂತ್ಕೊಳ್ಬೇಕಾಗತ್ತೆ, ಕೂತ್ಕೊಳ್ಬೇಕಾಗತ್ತೆ, ಕೆಲಸ ಮಾಡಬೇಕಾಗತ್ತೆ. ಸೊ ಒಂದು ಮೂಳೆಗೆ ಒಂದು ಮೂಳೆ ತಿಕ್ಕಾಟ ಆಗಬಾರ್ದು, ಘರ್ಷಣೆ ಉಂಟಾಗಬಾರ್ದು ಅನ್ನೋದಕ್ಕೆ ಆರ್ಟಿಕ್ಯುಲಾರ್ ಕಾರ್ಟಿಲೇಜ್ ಹೆಲ್ಪ್ ಮಾಡ್ತಾ ಇರುತ್ತೆ. ಆ್ಯಸ್ ಎ ಲೂಬ್ರಿಕೇಟಿಂಗ್ ಜೆಲ್ ಆಗಿ ಸೈನೋವೆಲ್ ದ್ರವ ಅಂದರೆ ಸೈನೋವೆಲ್ ಫ್ಲೂಯಿಡ್ ಕೆಲಸ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಇದೆಲ್ಲ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಆಗಿಯೇ ಜಾಯಿಂಟ್ ಕ್ಯಾಪ್ಸೂಲ್. ಸೊ ಯಾರ ಜಾಯಿಂಟ್ ಕ್ಯಾಪ್ಸೂಲ್ ಚೆನ್ನಾಗಿರುತ್ತೆ, ಸ್ಟ್ರೆಂತ್ ಆಗಿರುತ್ತೆ, ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ. ಬಟ್ ನಮ್ಮ ಇವತ್ತಿನ ಒಂದು ಲೈಫ್ ಸ್ಟೈಲ್ ಕಂಡೀಷನಿಂದ ಆ ಜಾಯಿಂಟ್ ಕ್ಯಾಪ್ಸೂಲ್ ವೀಕ್ ಆಗ್ತಿದೆ. ಯಾಕಂದರೆ ಮೂಳೆಗಳಿಗೆ ಏನು ಬೇಕೋ ಅದನ್ನು ನಾವು ಸೇವನೆ ಮಾಡ್ತಾ ಇಲ್ಲ, ಜಾಯಿಂಟ್ ಕ್ಯಾಪ್ಸೂಲ್ಗೆ ಏನು ಬೇಕೋ ಅದನ್ನು ನಾವು ಎಕ್ಸಸೈಸ್ ಮಾಡ್ತಾ ಇಲ್ಲ. ಸೊ ಅದರಿಂದ ಏನಾಗುತ್ತೆ, ಅದರ ಸಾಂದ್ರತೆ ಕಡಿಮೆ ಆಗ್ತಿದೆ, ಅದರ ಶಕ್ತಿ ಕಡಿಮೆ ಆಗ್ತಿದೆ, ಅದು ಕೆಲಸ ಮಾಡೋ ರೀತಿ ಕಡಿಮೆ ಆಗ್ತಿದೆ. ಸೊ ಇದರಿಂದ ಏನಾಗುತ್ತೆ, ಸೊ ಮನುಷ್ಯನಿಗೆ ಅರ್ಲಿ ಸ್ಟೇಜಸ್ಸಲ್ಲೇ ಈ ಆರ್ಥರೈಟಿಸ್ ಅಥವಾ ಸಂಧಿವಾತಗಳು ಬರುವಂಥ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಅನ್ನೋದು ಹೇಳ್ಬೋದಾಗತ್ತೆ. ಮೆಡಿಕಲಿ ದೇರ್ ಆರ್ ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥರೈಟಿಸ್. 100 ಥರದ ವಿಧವಾದ ಆರ್ಥರೈಟಿಸ್ಗಳನ್ನ ನಾವು ನೋಡ್ಬೋದು. ಅದರಲ್ಲಿ ಮುಖ್ಯವಾಗಿ ನಮ್ಮ ದಿನದ ಪ್ರಾಕ್ಟೀಸಲ್ಲಿ ನೋಡುವಂಥದ್ದು ಒಂದು 6ರಿಂದ 7 ರೀತಿಯ ವಿಧವಾದ ಒಂದು ಸಂಧಿವಾತಗಳನ್ನ ನೋಡ್ಬೋದು. ಅದರಲ್ಲಿ ಅತಿ ಪ್ರಮುಖವಾಗಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಆಸ್ಟಿಯೋ ಸಂಧಿವಾತ ಅಂತ ಹೇಳಿ ಕರಿತೇವೆ. ಆಸ್ಟಿಯೋ ಆರ್ಥರೈಟಿಸ್ ಆಗಿರ್ಬೋದು,
ಅಥವಾ ಎರಡನೇದಾಗಿ ರುಮಟೈಡ್ ಆರ್ಥ್ರೈಟಿಸ್ ಅಂತ ಹೇಳಿ ಕರಿತೇವೆ. ಮೂರನೇದಾಗಿ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಸೋರಿಯಾಟಿಕ್ ಆರ್ಥ್ರೈಟಿಸ್ ಆಗಿರ್ಬೋದು, ಸೆಪ್ಟಿಕ್ ಆರ್ಥ್ರೈಟಿಸ್ ಆಗಿರ್ಬೋದು, ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ, ಅಥವಾ ವೈರಲ್ ಆರ್ಥ್ರೈಟಿಸ್. ಸೊ ಆಫ್ಟರ್ ವೈರಲ್ ಇನ್ಫೆಕ್ಷನ್, ಚಿಕನ್ಗುನ್ಯಾ ಆಗಿರ್ಬೋದು, ಅಥವಾ ಈ ರೀತಿಯ ಒಂದು ವೈರಸಸ್ ಎನಿ ಕಂಡೀಷನ್ಸ್ ಆಗಿರ್ಬೋದು. ಎಷ್ಟೋ ಜನ ಕೊರೋನಾ ಎಫೆಕ್ಟ್ ಆದಮೇಲೆ ಆರ್ಥ್ರೈಟಿಸ್ ಬಂದಿದೆ. ಸೊ ವೈರಲ್ ಆರ್ಥ್ರೈಟಿಸ್ ಕೂಡ ಇವತ್ತಿನ ದಿನಗಳಲ್ಲಿ ತುಂಬ ಜನ ಇದರಿಂದ ಬಳಲ್ತಾ ಇರೋದು ಉಂಟು. ಸೊ ಇದರಲ್ಲಿ ಮುಖ್ಯವಾಗಿ ನಾನು ಹೇಳಿದೆ ಆಸ್ಟಿಯೋ ಸಂಧಿವಾತ ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಕಾಣಿಸ್ಕೊಳ್ತಾ ಬರ್ತಾ ಇರುತ್ತೆ. ಮುಂಚೆ ಎಲ್ಲ ಒಂದು 50 ವರ್ಷ ಆದಮೇಲೆ ಕಾಣಿಸ್ಕೊಳ್ತಾ ಬರ್ತಿತ್ತು. ಬಟ್ ಇವತ್ತಿನ ದಿನಗಳಲ್ಲಿ 40 ವರ್ಷದ ಮೇಲ್ಪಟ್ಟು 35 ವರ್ಷದ ಮೇಲ್ಪಟ್ಟ ಜನರಲ್ಲಿ ಅಥವಾ ವಯಸ್ಕರಲ್ಲಿ ಇದು ಅತಿ ಹೆಚ್ಚಾಗಿ ಕಂಡುಬರ್ತಿದೆ. ಸೊ ಇದು ಅತಿ ಹೆಚ್ಚಾಗಿ ನಮ್ಮ ತೂಕ ಯಾವ ಮೂಳೆ ಹೊರುತ್ತೆ, ಫಾರ್ ಎಕ್ಸಾಂಪಲ್ ಮಂಡಿಯ ಮೂಳೆ ಆಗಿರ್ಬೋದು, ನೀ ಜಾಯಿಂಟ್ ಅಂತ ಹೇಳಿ ಕರಿತೇವೆ, ಅಥವಾ ಸೊಂಟದ ಮೂಳೆ ಆಗಿರ್ಬೋದು, ಹಿಪ್ ಜಾಯಿಂಟ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಅತಿ ಹೆಚ್ಚಾಗಿ ಭಾರ ಹೊರೋದ್ರಿಂದ, ಭಾರ ಕೆಲಸ ಮಾಡೋದ್ರಿಂದ ಇದು ಕಾಣಿಸ್ಕೊಳ್ಳುವಂಥದ್ದು. ಸೊ ಎರಡು ಮೂಳೆಗಳ ಮಧ್ಯೆ ನಾನು ಹೇಳಿದೆ ಒಂದು ಪರ್ದೆ ಆಗಿ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಇರುತ್ತೆ ಅಂತ. ಸೊ ಆರ್ಟಿಕ್ಯುಲರ್ ಕಾರ್ಟಿಲೇಜಲ್ಲಿ ಒಂದು ಪ್ರೋಟೀನ್ ಕಂಟೆಂಟ್ ಇರುತ್ತೆ, ಅದನ್ನು ನಾವು ಮೆಡಿಕಲಿ ಪ್ರೋಟಿಯೋಗ್ಲೈಕನ್ ಅಂತ ಹೇಳಿ ಕರಿತೇವೆ. ಸೊ ಯಾವ ಒಂದು ಮನುಷ್ಯನ ಜಾಯಿಂಟಿನ ಆರ್ಟಿಕ್ಯುಲರ್ ಕಾರ್ಟಿಲೇಜಲ್ಲಿ ಆ ಪ್ರೋಟೀನ್ ಕಂಟೆಂಟ್ ಕಡಿಮೆ ಆಗುತ್ತೆ, ಪ್ರೋಟಿಯೋಗ್ಲೈಕನ್ ಕಡಿಮೆ ಆಗುತ್ತೆ. ಸೊ ಆಗ ಅದರ ಕಾರ್ಟಿಲೇಜಿನ ಶಕ್ತಿ ಒಂದು ಕುಗ್ಗುತ್ತೆ, ಕಡಿಮೆ ಆಗುತ್ತೆ. ಸೊ ಅದರಿಂದ ನಿಂತ್ಕೊಂಡಾಗ, ಅಥವಾ ಭಾರತ ಒಂದು ಕೃಷಿ ಪ್ರಧಾನ ದೇಶ, ನಿಂತ್ಕೊಂಡು ಕೆಲಸ ಮಾಡುವಂಥದ್ದು ಹೆಚ್ಚು, ಅಥವಾ ಒಂದೇ ಸಮ ಕೂತ್ಕೊಂಡು ಕೆಲಸ ಮಾಡುವಂಥದ್ದು ಹೆಚ್ಚು, ಮೆಟ್ಲತ್ತಿ ಕೆಲಸ ಮಾಡುವಂಥದ್ದು ಹೆಚ್ಚು. ಎಷ್ಟೋ ಜನ ಅದು ಕೂಡ ಈ ಆಕ್ಯುಪೇಷನಲ್ಲಿ ಇರ್ತಾರೆ. ಸೊ ಅವಾಗ ಭಾರ ಹೆಚ್ಚಾದಾಗ ಏನಾಗುತ್ತೆ, ಆರ್ಟಿಕ್ಯುಲರ್ ಕಾರ್ಟಿಲೇಜಿನ ಒಂದು ಪರ್ದೆ ಏನಿರುತ್ತೆ, ಸೊ ಅದು ಸವಿತಾ ಬರುತ್ತೆ. ಸೊ ಅದು ಗ್ರ್ಯಾಜುವಲ್ ಆಗಿ ಏನಾಗುತ್ತೆ, ಪೇಯ್ನ್ ಸ್ಟಾರ್ಟ್ ಆಗೋಕ್ಕೆ ಬರುತ್ತೆ. ಸೊ ಸ್ವಲ್ಪ ಹೊತ್ತು ನಡೆದ್ರೆ ನನಗೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ, ಡಾಕ್ಟರ್ ರೆಸ್ಟ್ ತೊಗೊಂಡ್ರೆ ಕಡಿಮೆ ಆಗುತ್ತೆ. ಸೊ ಏನೋ ಒಂಥರ ನಡೀತಿದ್ರೆ ಕ್ರಿಪಿಟಸ್ ಅಂತ ಹೇಳ್ತೀವಿ, ಸೌಂಡ್ ಬರ್ತಾ ಹೋಗ್ತಾ ಇರುತ್ತೆ. ಎರಡು ಮೂಳೆಗಳ ಘರ್ಷಣೆ ಉಂಟಾದರೆ ಸೌಂಡ್ ಬರುತ್ತೆ. ಸೊ ಈ ರೀತಿಯ ಒಂದು ಕ್ರಿಪಿಟಸ್ ಬರುವಂಥದ್ದು, ನೋವು ಉಂಟಾಗುವಂಥದ್ದು, ಸ್ವೆಲ್ಲಿಂಗ್ ಆಗುವಂಥದ್ದು, ರೆಡ್ನೆಸ್ ಆಗುವಂಥದ್ದು, ಇದೆಲ್ಲ ನಾವು ಆಸ್ಟಿಯೋ ಆರ್ಥ್ರೈಟಿಸಿನ ಒಂದು ಲಕ್ಷಣ ಅಂತ ಹೇಳ್ಬೋದಾಗತ್ತೆ. ಅದೇ ರೀತಿ ಎರಡನೇದಾಗಿ ಕಾಣಿಸ್ಕೊಳ್ಳುವಂಥದ್ದೇ ರುಮಟಾಯ್ಡ್ ಆರ್ಥ್ರೈಟಿಸ್. ಸೊ ತುಂಬ ಜನಕ್ಕೆ ಇದು ಗೊತ್ತಿಲ್ಲ ರುಮಟಾಯ್ಡ್ ಅಂದರೆ ಏನು ಅಂತ. ಸೊ ರುಮಟಾಯ್ಡ್ ಆರ್ಥ್ರೈಟಿಸ್ ಅನ್ನೋದು ಒಂದು ಆಟೋ ಇಮ್ಯೂನ್ ಕಂಡೀಷನ್ ಅಂತ ಹೇಳ್ತೀವಿ, ಅಥವಾ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಇದರ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಮನುಷ್ಯನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಂದರೆ ರೆಸಿಸ್ಟೆನ್ಸ್ ಪವರ್ ಇರುತ್ತೆ. ಈ ರೋಗ ನಿರೋಧಕ ಶಕ್ತಿ ನಮ್ಮ ಕಣಗಳು ಅಥವಾ ನಮ್ಮ ಕಾರ್ಟಿಲೇಜ್ ಏನೇ ಒಂದು ಅದು ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಸೊ ಈ ರೀತಿ ಒಂದು ಆಟೋಮ್ಯೂನ್ ಕಂಡೀಷನ್ಸಲ್ಲಿ ಏನಾಗುತ್ತೆ, ಅದು ಪ್ರೊಟೆಕ್ಟ್ ಮಾಡೋ ಬದಲು ಡೆಸ್ಟ್ರಾಯ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ನಮ್ಮ ಕಣಗಳನ್ನ ಡೆಸ್ಟ್ರಾಯ್ ಮಾಡ್ತಾ ಹೋಗ್ತಾ ಇರುತ್ತೆ, ನಮ್ಮ ಕಾರ್ಟಿಲೇಜ್ನ ಡೆಸ್ಟ್ರಾಯ್ ಮಾಡ್ತಾ ಹೋಗ್ತಾ ಇರುತ್ತೆ, ನಮ್ಮ ಜಾಯಿಂಟ್ ಕ್ಯಾಪ್ಸುಲ್ನ ಡೆಸ್ಟ್ರಾಯ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಇದರಿಂದ ರುಮಟಾಯ್ಡ್ ಆರ್ಥ್ರೈಟಿಸಿನ ಒಂದು ಲಕ್ಷಣಗಳು ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಆಸ್ಟಿಯೋ ಆರ್ಥ್ರೈಟಿಸ್ 40 ವರ್ಷದ ಮೇಲ್ಪಟ್ಟು ಬರುತ್ತೆ, ಸೊ ಈ ರುಮಟಾಯ್ಡ್ ಆರ್ಥ್ರೈಟಿಸ್ಗೆ ಯಾವುದೇ ರೀತಿಯ ವಯಸ್ಸಿನ ಇತಿಮಿತಿ ಇಲ್ಲ. ಒಂದು 10 ವರ್ಷದ ಮಕ್ಕಳಲ್ಲೂ ಬರ್ಬೋದು, 20 ವರ್ಷದ ಒಂದು ಹುಡುಗನಲ್ಲಿ ಬರ್ಬೋದು, 30 ವರ್ಷದ ಒಂದು ವಯಸ್ಕರಲ್ಲೂ ಕೂಡ ಬರ್ತಾ ಹೋಗ್ಬೋದಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಹೆರಿಡಿಟ್ರಿ ಅಂದರೆ ಅನುವಂಶಿಕತೆ. ತಂದೆಗೆ ರುಮಟಾಯ್ಡ್ ಆರ್ಥ್ರೈಟಿಸ್ ಇರುವಂಥದ್ದು, ಅಥವಾ ತಾಯಿಗೆ ರುಮಟಾಯ್ಡ್ ಆರ್ಥ್ರೈಟಿಸ್ ಇರುವಂಥದ್ದು, ಅಥವಾ ತಾತ ಅಜ್ಜಿಗೆ ಪೆಟ್ರನಲ್ ಸೈಡ್ ಯಾರಿಗಾದರೂ ರುಮಟಾಯ್ಡ್ ಆರ್ಥ್ರೈಟಿಸ್ ಫ್ಯಾಕ್ಟರ್ ಹೆಚ್ಚಿರುವಂಥದ್ದು, ಅಥವಾ ಎನಿ ಆಟೋಮ್ಯೂನ್ ಕಂಡೀಷನ್ಸ್ ಇರುವಂಥದ್ದು, ಅವರ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ ಬರುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಮತ್ತು ಮತ್ತೊಂದು ಕಾರಣ ರುಮಟಾಯ್ಡ್ ಆರ್ಥ್ರೈಟಿಸ್ ಬರೋದಕ್ಕೆ ಮಾನಸಿಕ ಒತ್ತಡ. ಸೊ ಇವತ್ತಿನ ಒಂದು ದಿನಗಳಲ್ಲಿ, ಇವತ್ತಿನ ಒಂದು ಜಗತ್ತಲ್ಲಿ ಟೆನ್ಷನ್ ಇಲ್ಲದೇ ಇರುವಂಥ ಒಂದು ವ್ಯಕ್ತಿ ಖಂಡಿತ ಇಲ್ಲ. ಒಂದು ಸಣ್ಣ ಮಗುವಿನಿಂದ ಹಿಡಿದು ಸಾಫ್ಟ್ವೇರ್ ಇಂಜಿನಿಯರ್ವರೆಗೂ ಒತ್ತಡ, ಟೆನ್ಷನ್, ಸ್ಟ್ರೆಸ್ ಅನ್ನೋದು ಖಂಡಿತ ಇರುತ್ತೆ. ಸೊ ಸ್ಟ್ರೆಸ್ನ ಯಾವಾಗ ಅದು ಡಿಸ್ಟ್ರೆಸ್ ಆಗ್ತಾ ಹೋಗ್ತಾ ಇರುತ್ತೆ, ಮನುಷ್ಯನಿಗೆ ಆಟೋ ಇಮ್ಯುನಿಟಿ ಕಂಡೀಷನ್ ಬರುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಸೊ ರುಮಟಾಯ್ಡ್ ಆರ್ಥ್ರೈಟಿಸಲ್ಲಿ ಒಂದು ಮೂಳೆಗೆ ಸೀಮಿತ ಖಂಡಿತ ಇಲ್ಲ. ಸೊ ಸ್ಮಾಲರ್ ಜಾಯಿಂಟ್ಸ್ ಕೂಡ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ, ಅದೇ ರೀತಿ ಲಾರ್ಜರ್ ಜಾಯಿಂಟ್ಸ್ ಕೂಡ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ನಾವು ಎಷ್ಟೋ ಜನರಲ್ಲಿ ನೋಡಿರ್ಬೋದು, ಸ್ವಲ್ಪ ಕೈಯಿನ ಬೆರಳುಗಳಲ್ಲಿ ಯಾಕೋ ನೋವು ಬರ್ತಾ ಇದೆ, ತುಂಬಾ ಸ್ಟಿಫ್ನೆಸ್ ಉಂಟಾಗ್ತಾ ಇದೆ. ಸೊ ನಾನು 1 kg ಕೂಡ ಲಿಫ್ಟ್ ಮಾಡೋಕ್ಕಾಗೋದಿಲ್ಲ, ಒಂದು ಶರ್ಟ್ ಬಟನ್ ಕೂಡ ವೇರ್ ಮಾಡೋಕ್ಕಾಗೋದಿಲ್ಲ, ಒಂದು ಕೂಂಬಿಂಗ್ ಮಾಡೋಕ್ಕಾಗೋದಿಲ್ಲ. ಈ ರೀತಿಯ ಒಂದು ಸ್ಟಿಫ್ನೆಸ್ಗೆ, ಈ ರೀತಿಯ ಒಂದು ಬಿಗಿತದ ಭಾವನೆಗೆ ಸೊ ಅವರು ಒಳಗಾಗ್ತಾ ಬರ್ತಾ ಇದ್ದಾರೆ. ಸೊ ಶ್ವಾನ್ ನೆಕ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ರುಮಟಾಯ್ಡ್ ಆರ್ಥ್ರೈಟಿಸು ಭಾಳ ಥರದ ನಾನಾ ಥರದ ಒಂದು ಆರ್ಥ್ರೈಟಿಸಲ್ಲಿ ರುಮ್ಯಾಟಿಕ್ ಆರ್ಥ್ರೈಟಿಸ್ ತುಂಬಾ ಕಷ್ಟ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅಥವಾ ಅದನ್ನು ಗುಣಪಡಿಸ್ಕೊಳ್ಳೋದಕ್ಕೆ. ಯಾಕೆಂದರೆ ಇದೊಂದು ಆಟೋಮ್ಯೂನ್ ಕಂಡೀಷನ್ ಇರೋದ್ರಿಂದ ತುಂಬ ವರ್ಷಗಳ ಕಾಲ ಮನುಷ್ಯನಲ್ಲಿ ಸಫರ್ ಮಾಡ್ತಾ ಹೋಗ್ಬೋದಾಗತ್ತೆ. ಇದರಲ್ಲಿ ಬರೀ ನೋವಷ್ಟೇ ಇರೋದಿಲ್ಲ, ನೋವಿನ ಜೊತೆಗೆ ಡಿಫಾರ್ಮಿಟಿ ಅಂದರೆ ಮೂಳೆಗಳ ವಕ್ರತೆ ಕೂಡ ನಾವು ನೋಡ್ಬೋದಾಗುತ್ತೆ. ಪ್ರೊಮೋ ಫೋಟೋಸಲ್ಲಿ ನಾವು ನೋಡ್ಬೋದು ಮೂಳೆಗಳು ಈ ರೀತಿ ಆಗಿರುವಂಥದ್ದು, ಸೊ ಡಿಫಾರ್ಮಿಟಿಗೆ ಒಳಗಾಗುವಂಥದ್ದು. ಸೊ ಇದೆಲ್ಲ ಗ್ರ್ಯಾಜುವಲ್ ಆನ್ಸೆಟ್ ಆಫ್ ಕಂಡೀಷನ್. ಸೊ ಈ ಕಂಡೀಷನ್ಗೆ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ, ನೆಗ್ಲಿಜೆನ್ಸಿ ತುಂಬಾ ಪೇಷಂಟ್ಸಲ್ಲಿ ಇವತ್ತಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋವು ಬರುತ್ತೆ,
ಸೊ ನೋವಿನ ಮಾತ್ರೆಗೆ ಒಳಗಾಗುವಂಥದ್ದು, ತಕ್ಷಣಕ್ಕೆ ನೋವು ಕಡಿಮೆ ಆಗಿಬಿಟ್ರೆ ಅವ್ರ ಕಾಯಿಲೆ ಕಡಿಮೆ ಆಗುತ್ತೆ ಅಂತ ತಿಳ್ಕೊಳ್ತಾ ಇರ್ತಾರೆ. ಖಂಡಿತ ಅದು ತಪ್ಪಿನ ಒಂದು ಭಾವನೆ ಅದು. ಸೊ ನೋವು ಕಡಿಮೆ ಆದರೆ ಕಾಯಿಲೆ ಕಡಿಮೆ ಆಗ್ತಿದೆ ಅಂತಲ್ಲ. ಇದು ಯಾವುದೇ ರೀತಿ ಆರ್ಥ್ರೈಟಿಸ್ ಮೂಳೆಗಳಲ್ಲಿ ನೋವು ಕಾಣಿಸ್ಕೊಳ್ಳೋಂಥದ್ದು ಯಾವುದೇ ರೀತಿ ಮುಲಾಮ್ಗಳಿಂದ ಅಥವಾ ಸ್ಪ್ರೇಗಳಿಂದ ತಕ್ಷಣಕ್ಕೆ ಸ್ವಲ್ಪ ಕಡಿಮೆ ಆಗ್ಬೋದೇ ಹೊರತು ಕಾಯಿಲೆಯ ತೀವ್ರತೆನ ಒಳಗಡೆ ಹೆಚ್ಚು ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಇದೆಲ್ಲ ಏನೇನು ಲಕ್ಷಣಗಳು ಹೇಳ್ತಾ ಹೋಗ್ತಾ ಇದ್ದೀನಿ, ಸೊ ಇದೆಲ್ಲ ಗ್ರ್ಯಾಜುವಲ್ ಆನ್ಸೆಟ್ ಆಫ್ ಕಂಡೀಷನ್. ಯಾರು ಕೂಡ ಒಂದು ದಿವಸದಲ್ಲಿ ನನಗೆ ರುಮಟೆಡ್ ಆರ್ಥ್ರೈಟಿಸ್ ಜಾಸ್ತಿ ಆಗೋಯ್ತು, ಒಂದು ದಿವಸದಲ್ಲಿ ನನಗೆ ಆಸ್ಟಿಯೋ ಆರ್ಥ್ರೈಟಿಸ್ ಜಾಸ್ತಿ ಆಗೋಯ್ತು ಅಂತ ಖಂಡಿತ ಬರೋದಿಲ್ಲ. ಇದು ಗ್ರ್ಯಾಜುವಲ್ ಆನ್ಸೆಟ್ ಆಫ್ ಕಂಡೀಷನ್, ದಿನ ಕ್ಷೀಣಿಸುವಂಥ ಒಂದು ಕಾಯಿಲೆ ಅಥವಾ ವರ್ಷ ಕ್ಷೀಣಿಸುವಂಥ ಒಂದು ಕಾಯಿಲೆ. ಬಟ್ ಕರೆಕ್ಟಾದ ಒಂದು ಸಮಯದಲ್ಲಿ ಕರೆಕ್ಟಾದ ಒಂದು ಚಿಕಿತ್ಸೆನ ಪಡ್ಕೊಂಡ್ರೆ ಸೊ ನೋವು ಕೂಡ ಕಡಿಮೆ ಮಾಡ್ಬೋದು, ಕಾಯಿಲೆಯ ತೀವ್ರತೆ ಕೂಡ ಕಡಿಮೆ ಮಾಡ್ಬೋದು. ಸೊ ಈ ರೀತಿಯ ಒಂದು ದೀರ್ಘಕಾಲದ ಸಮಸ್ಯೆಗಳಿಗೆ ಹೋಮಿಯೋಪತಿ ಯಾಕೆ ರಾಮಬಾಣ ಅಂತ ಹೇಳಿದ್ರೆ, ಇಲ್ಲಿ ರೂಟ್ ಕಾಸ್ನ ನಾವು ಕನ್ಸಿಡರ್ ಮಾಡ್ತೇವೆ. ಯಾವ ಕಾರಣದಿಂದ ಪೇಷಂಟ್ಗೆ ಈ ಆರ್ಥ್ರೈಟಿಸ್ ಬಂತು, ಯಾವ ಆರ್ಥ್ರೈಟಿಸಿಂದ ಬಳಲ್ತಾ ಇದ್ದಾನೆ, ಮತ್ತು ಆರ್ಥ್ರೈಟಿಸ್ ಅಂತ ತೊಗೊಂಡ್ರೆ ಯಾವ ಸ್ಟೇಜಲ್ಲಿ ಇದ್ದಾನೆ. ಸೊ ಇದೆಲ್ಲ ನಾವು ಪರಿಗಣಿಸಿ ಆ ವ್ಯಕ್ತಿತ್ವಕ್ಕೆ ತಕ್ಕಂತೆ ಔಷಧಿಗಳನ್ನ ಕೊಟ್ಟಾಗ ಕಾಯಿಲೆ ಬುಡದಿಂದ ಹೋಗೋದ್ರಿಂದ ಸೊ ಇದು ಲಾಂಗ್ ಟರ್ಮ್ ಎಫೆಕ್ಟ್ಗೆ ಅಥವಾ ಲಾಂಗ್ ಟರ್ಮ್ ರಿಲೀಫ್ಗೆ ಭಾಳನೇ ಹೆಲ್ಪ್ ಆಗುತ್ತೆ. ಸೂಕ್ತವಾದ ಒಂದು ಪದ್ಧತಿಯ ಔಷಧಿ ಅಂತ ಹೇಳ್ಬೋದಾಗತ್ತೆ. ಯಾವುದೇ ಒಂದು ಕಾಯಿಲೆ ಆದರೂ ಕೂಡ ಕರೆಕ್ಟ್ ಟೈಮಲ್ಲಿ ಡಯಾಗ್ನೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನರಿಗೆ ನಮ್ಗೆ ಈ ರೀತಿ ಸಮಸ್ಯೆಗಳಿದೆ ಅಂತಲೇ ಗೊತ್ತಿರೋದಿಲ್ಲ. ಇದು ಸಣ್ಣ ಪುಟ್ಟ ಬೆನ್ನು ನೋವು ಇರ್ಬೋದು, ಮೂಳೆ ನೋವುಗಳು ಕಾಣಿಸ್ಕೊಳ್ತಾರೆ, ಹತ್ತಿರದಲ್ಲಿರೋ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾರೆ, ಒಂದು ಟ್ಯಾಬ್ಲೆಟ್ ತೊಗೊಳ್ತಾರೆ, ರಿಲೀಫ್ ಸಿಗುತ್ತೆ. ಅಥವಾ ಹೋಮ್ ರೆಮಿಡೀಸ್ ಏನಾದರೂ ಮಾಡ್ತಾರೆ, ಮಸಾಜಸ್ ಮಾಡ್ಕೊಳ್ತಾರೆ, ಆಯಿಲ್ ಅಪ್ಲೈ ಮಾಡೋದು, ಸ್ಪ್ರೇ ಹೊಡಿಯೋದು, ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ಬಟ್ ಇದು ಆರ್ಥ್ರೈಟಿಸೇ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ? ಖಂಡಿತ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಿಕಾಸ್ ಎಷ್ಟೋ ಜನ ಸ್ಟಾರ್ಟಿಂಗಲ್ಲೇ ಸಿಂಪ್ಟಮ್ಸ್ ಬಂತು ಅಥವಾ ಲಕ್ಷಣಗಳು ಸ್ಟಾರ್ಟ್ ಆಯಿತು ಅಥವಾ ನೋವು ಸ್ಟಾರ್ಟ್ ಆಯಿತು ಅಂದರೆ ವೈದ್ಯರ ಹತ್ರ ಬರೋದಿಲ್ಲ. ಸ್ವಲ್ಪ ದಿನ ಏನು ಮಾಡ್ತಾರೆ, ಮನೆಯ ಔಷಧಿಯ ಮೂಲಕ ಅಥವಾ ನಾನಾ ಥರದ ಒಂದು ನ್ಯಾಚುರಲ್ ಥೆರಪೀಸ್ ಇದೆ, ಅಥವಾ ಏನೋ ಒಂದು ಮೆಡಿಕಲ್ ಶಾಪ್ಗೆ ಹೋಗಿ ನೋವಿನ ಮಾತ್ರೆ ತೊಗೊಳ್ಳುವಂಥದ್ದು. ಇವತ್ತಿನ ದಿನಗಳಲ್ಲಿ ಸೆಲ್ಫ್ ಮೆಡಿಕೇಟೆಡ್ ಪೀಪಲ್ ಜಾಸ್ತಿ ಆಗಿದ್ದಾರೆ. ಸೊ ಅಂದರೆ ಅವರಾಗೆ ಮಾತ್ರೆಗಳನ್ನ ಸೇವನೆ ಮಾಡುವಂಥದ್ದು, ಅಥವಾ ಯಾರಿಗೋ ಒಂದು ನೋವಿತ್ತು, ಅದು ನೋವು ಕಡಿಮೆ ಆಯಿತು. ಸೊ ಅದರಿಂದ ಏನಾಗ್ತಾ ಇದೆ, ಕಾಯಿಲೆಯ ತೀವ್ರತೆ ಹೆಚ್ಚಾಗ್ತಿದೆ. ಸೊ ಅವರ ಮಾತ್ರೆಗಳು ಸಹ ಯಾವಾಗ ಕೆಲಸ ಮಾಡೋದಿಲ್ಲ, ಆಗ ಅವ್ರಿಗೆ ವೈದ್ಯರು ನೆನಪಾಗ್ತಾ ಇದ್ದಾರೆ. ಸೊ ಆಗ ಬಂದಷ್ಟು ನಮಗೂ ಕೂಡ ಕಷ್ಟ ಆಗ್ತಾ ಬರುತ್ತೆ. ಯಾಕಂದರೆ ಸೊ ಕಾಯಿಲೆ ಇದು ಗ್ರ್ಯಾಜುವಲ್ ಆನ್ಸೆಟ್ ಆಫ್ ಕಂಡೀಷನ್ ಇರೋದ್ರಿಂದ ಎಷ್ಟೋ ಕಾಯಿಲೆಗಳು ತುಂಬ ವರ್ಷಗಳ ಕಾಲ ಟೈಮ್ ತೊಗೊಳುತ್ತೆ ಬೆಳೆಯೋದಕ್ಕೆ. ಅಷ್ಟು ಟೈಮ್ ಬಿಟ್ಬಿಟ್ಟಿರ್ತಾರೆ ಪೇಷಂಟ್ಸು. ಸೊ ಅಲ್ಲಿ ತನಕ ಬಿಡಬಾರ್ದು, ಯಾಕಂದರೆ ಇದು ದಿನ ಕ್ಷೀಣಿಸುವಂಥ ಒಂದು ಕಾಯಿಲೆ. ಸೊ ಏಜ್ ಆಗ್ತಾ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ನಮ್ಮ ಸಸೆಪ್ಟಿಬಿಲಿಟಿ ಹೆಚ್ಚಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಕರೆಕ್ಟಾದ ಒಂದು ಸಮಯದಲ್ಲಿ ಡಯಾಗ್ನೋಸ್ ಮಾಡೋದು ಭಾಳ ಇಂಪಾರ್ಟೆಂಟು. ಸೊ ಎಲ್ಲ ಆರ್ಥ್ರೈಟಿಸಿನ ಒಂದು ಲಕ್ಷಣ ನೋವು, ಸವೆತ, ಊತ ಆದರೆ ಬಟ್ ಒಂದು ಆರ್ಥ್ರೈಟಿಸಿನ ಇಂದಿನ ಕಾರಣಗಳು ಡಿಫ್ರೆಂಟ್ ಇರ್ತಾ ಹೋಗ್ತಾ ಇರುತ್ತೆ. ಸೊ ಆ ಕಾರಣನ ನಾವು ಆ್ಯಸ್ ಎ ವೈದ್ಯರಾಗಿ ಪರಿಗಣಿಸಬೇಕಾಗತ್ತೆ. ಸೊ ಯಾಕೆ ಬಂತು, ಯಾವ ಏಜಲ್ಲಿ ಬಂತು, ಹೆರಿಡಿಟ್ರಿ ಫ್ಯಾಕ್ಟರಿಂದ ಬಂತ, ಅವನ ಮೇಂಟೆನೆನ್ಸ್ ಕಾಸಸ್ಸಿಂದ ಬಂತ, ಅಥವಾ ಏನೋ ಒಂದು ಲೈಫ್ ಸ್ಟೈಲ್ ಕಂಡೀಷನಿಂದ ಬಂತ ಅಂತ ತಿಳ್ಕೊಂಡು ಆ ಕಾರಣನ ತೆಗೆಯುವಂಥದ್ದು ಇಂಪಾರ್ಟೆಂಟು. ಪ್ಯಾರಲಲ್ಲಿ ಅದರ ತಕ್ಕಂತೆ ಅದರ ಸಂಬಂಧಪಟ್ಟ ಒಂದು ಔಷಧಿಗಳನ್ನ ಕೊಡುವಂಥದ್ದು ಕೂಡ ಬಹಳ ಮುಖ್ಯ ಅಂತ ಹೇಳ್ಬೋದಾಗತ್ತೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ಆರ್ಥ್ರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಹೋಮಿಯೋಪತಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈಗಾಗಲೇ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಬೆಂಗಳೂರಿಂದ ಗಂಗೂಬಾಯಿ ಕರೆ ಮಾಡಿದ್ದಾರೆ. ನಮಸ್ತೆ ಗಂಗೂಬಾಯಿ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಗಂಗೂಬಾಯಿ ಅವರೇ, ಹೇಳಿ ಅಮ್ಮ, ಏನು ತೊಂದರೆಗೆ ಕರೆ ಮಾಡಿದ್ರಿ? ಸರ್, ನನಗೆ ಕೆಲಸ ಮಾಡುವಾಗ ಗಂಟು, ಕೈ, ಕಾಲೆಲ್ಲ ತುಂಬಾ ನೋವು, ಬೆರಳೆಲ್ಲ ನೋವಾಗುತ್ತೆ. ಓಕೆ, ಎಷ್ಟು ದಿನದಿಂದ ಕಾಣಿಸ್ಕೊಳ್ತಿದೆ ಅಮ್ಮ? ಈಗ ಒಂದು 6 ತಿಂಗಳಾಯ್ತು ಸರ್. ಈಗ ಓಕೆ, ಎಲ್ಲಾದ್ರೂ ತೋರಿಸಿದ್ರಾ ವೈದ್ಯರ ಹತ್ರ? ತುಂಬಾ ಕಡೆ ತೋರಿಸ್ತಾ ಇದ್ದೀನಿ ಸರ್. ವೆನ್ಲಾಕಲ್ಲಿ, ಇಲ್ಲಿ ಕಂಕನಾಡಿ ಹಾಸ್ಪಿಟ್ಲು. ಓಕೆ, ಏನಾದ್ರೂ ಹೇಳಿದಾರಾ ಈ ಸಮಸ್ಯೆ ಇದೆ ಅಥವಾ ಈ ಆರ್ಥ್ರೈಟಿಸ್ ಇದೆ ಅಂತ ಹೇಳಿ? ಅವ್ರು ಎಲ್ಲ ಬ್ಲಡ್ ಎಲ್ಲ ಚೆಕಪ್ ಮಾಡಿಸುವಾಗ ಎಲ್ಲ ನಾರ್ಮಲ್ ಇದೆ, ಟ್ಯಾಬ್ಲೆಟ್ ತಗೊಳ್ಳಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಸರ್. ಓಕೆ ಅಮ್ಮ, ಕರೆಕ್ಟ್ ಆದ ಒಂದು ಡಯಾಗ್ನೋಸಿಸ್ ಬಹಳ ಇಂಪಾರ್ಟೆಂಟು. ಎಷ್ಟು ವಯಸ್ಸು ನಿಮಗೆ? ನನಗೆ ಈಗ 48 ಆಗಿದೆ ಸರ್. ಓಕೆ, 48 ವರ್ಷ ಅಂತ ಹೇಳ್ತಾ ಇದ್ದೀರಾ. ಸೊ ಆರ್ಥ್ರೈಟಿಸ್ ಬರೋ ಅಂತ ಒಂದು ಏಜ್ ಅದೇ ಅಂತ ಹೇಳ್ಬೋದಾಗತ್ತೆ. ಅದು ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಬರುತ್ತೆ. ಸೊ ನಿಮ್ಗೆಲ್ಲ ಮೂಳೆಗಳಲ್ಲಿ ಅಥವಾ ಜಾಯಿಂಟ್ಗಳಲ್ಲಿ ನೋವು ಬರ್ತಿದೆ, ಖಂಡಿತ ರಕ್ತ ಪರೀಕ್ಷೆಯಲ್ಲಿ ವ್ಯತ್ಯಾಸಗಳಿರುತ್ತೆ. ಸೊ ರಕ್ತ ಪರೀಕ್ಷೆಯಲ್ಲಿ CRP ಅಂತ ಹೇಳ್ತೀವಿ, ಸಿ ರಿಯಾಕ್ಟಿವ್ ಪ್ರೋಟೀನ್ ಅಥವಾ RA ಫ್ಯಾಕ್ಟರ್ ಏನಾದರೂ ಹೆಚ್ಚಿದೆಯಾ, ರುಮೆಟೆಡ್ ಆರ್ಥ್ರೈಟಿಸ್ ಏನಾದ್ರು ಇದೆಯಾ, ಅಥವಾ ಇವತ್ತಿನ ದಿನಗಳಲ್ಲಿ ಗೌಟಿ ಆರ್ಥ್ರೈಟಿಸಿನ ಒಂದು ಲಕ್ಷಣಗಳು ಕೂಡ ಕಾಣ್ತಾ ಬರ್ತಾ ಇದೆ. ಯೂರಿಕ್ ಆಸಿಡ್ ಅಂಶ ಅನ್ನೋದು ಚೆಕ್ ಮಾಡಿಸ್ತಾ ಬರಬೇಕಾಗತ್ತೆ. ಸೊ ಬ್ಲಡ್ಡಲ್ಲಿ ಕ್ಯಾಲ್ಶಿಯಂ ಕಂಟೆಂಟ್
ಕಂಟೆಂಟ್ ಎಷ್ಟಿದೆ, ವಿಟಮಿನ್ ಡಿ ಕಂಟೆಂಟ್ ಎಷ್ಟಿದೆ. ಸೊ ಆರ್ಥ್ರೈಟಿಸ್ ಪ್ರೊಫೈಲ್ ಅಂತ ಹೇಳ್ತೀವಿ, ಇದೆಲ್ಲ ನಾನು ಏನು ಹೇಳಿದೆ ಆರ್ಥ್ರೈಟಿಸ್ ಪ್ರೊಫೈಲ್, ಅದನ್ನು ಒಂದ್ಸರಿ ಪರೀಕ್ಷೆ ಮಾಡಿಸಿ ಸೊ ಅದ್ರಲ್ಲಿ ಏನಾದರೂ ಒಂದು ವ್ಯತ್ಯಾಸ ಇದ್ದೇ ಇರುತ್ತೆ. ಸೊ ಅದ್ರ ತಕ್ಕಂತೆ ಔಷಧಿಗಳನ್ನ ಕೊಡ್ಬೋದಾಗುತ್ತೆ. ಸೊ ಯಾವುದೇ ರೀತಿ ಮುಲಾಮ್ಗಳಿಗೆ ಮೊರೆ ಹೋಗುವಂಥದ್ದು, ಸ್ಪ್ರೇಗಳಿಗೆ ಮೊರೆ ಹೋಗುವಂಥದ್ದು, ತಕ್ಷಣಕ್ಕೆ ಜಸ್ಟ್ ನೋವಿನ ಮಾತ್ರೆ ತಗೊಳ್ಳುವಂಥದ್ದು ಖಂಡಿತ ಮಾಡಬೇಡಿ ಅಮ್ಮ. ಸೊ ಇವಾಗ ಈ ಏಜಲ್ಲಿ ನೀವು ಕರೆಕ್ಟಾದ ಒಂದು ಸಮಯದಲ್ಲಿ ಚಿಕಿತ್ಸೆನ ಪಡ್ಕೊಂಡ್ರೆ ಮುಂದೆ ಸಫರ್ ಆಗದೆ ಇರೋಂಗೆ ನೋಡ್ಕೊಳ್ಬೋದಾಗತ್ತೆ, ಮತ್ತು ಕಾಂಪ್ಲಿಕೇಶನ್ ಸಹ ಅವಾಯ್ಡ್ ಮಾಡ್ತಾ ಬರ್ಬೋದಾಗತ್ತೆ. ಧನ್ಯವಾದ ಗಂಗೂಬಾಯಿ ಅವರೇ ಕರೆ ಮಾಡೋದಕ್ಕಾಗಿ. ಇನ್ನೀಗ ಆರ್ಥ್ರೈಟಿಸ್ ಸಮಸ್ಯೆಗೆ ತುಂಬ ಜನ ಅಂದರೆ ಬೇರೆ ಬೇರೆ ರೀತಿಯ ಮೆಡಿಸಿನ್ಸ್ಗೆ ಹೋಗಿರ್ತಾರೆ, ಅಂದರೆ ಬೇಗ ರಿಲೀಫ್ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಒಬ್ಬರ ದೇಹ ಪ್ರಕೃತಿಗಿಂತ ಮತ್ತೊಬ್ಬರದ್ದು ವಿಭಿನ್ನವಾಗಿರುತ್ತೆ. ಸೊ ಅದನ್ನು ನೋಡ್ಕೊಂಡು ಕೂಡ ಇಂಪಾರ್ಟೆಂಟ್ ಆಗಿ ಮೆಡಿಸಿನ್ಸ್ನ ಕೊಡಬೇಕಾಗುತ್ತೆ. ಜೊತೆಗೆ ಆಹಾರ ಕ್ರಮ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ತುಂಬ ಜನ ಹೇಳ್ತಾರೆ ನಾವು ಡಯಟ್ ಮಾಡ್ತಾ ಇದ್ದೀವಿ ಆದರೂ ನಮ್ಗೆ ಯಾಕೆ ಈ ರೀತಿ ಆಗ್ತಾ ಇದೆ, ಎಲ್ಲ ಮೇಂಟೈನ್ ಮಾಡ್ತಿದ್ದೀವಿ, ಲೈಫ್ ಸ್ಟೈಲ್ ಬ್ಯಾಲೆನ್ಸ್ ಮಾಡ್ತಾ ಇದ್ವಿ ಆದರೂ ಕೂಡ ರೋಗ ಉಲ್ಬಣ ಆಗ್ತಿದೆ ಅನ್ನುವಂಥ ಕಂಪ್ಲೇಂಟ್ಸ್ಗಳು ಕೂಡ ಹೇಳ್ತಿರ್ತಾರೆ. ಸೊ ಇದಕ್ಕೆಲ್ಲ ಉತ್ತರ ಕೊಡೋದಾದ್ರೆ ಖಂಡಿತ ಪ್ರತಿಯೊಬ್ಬರ ದೇಹದ ಒಂದು ಪರಿಸ್ಥಿತಿ ಡೆಫಿನೆಟ್ಲಿ ಡಿಫ್ರೆಂಟ್ ಇರುತ್ತೆ. ಸೊ ಆರ್ಥ್ರೈಟಿಸಿನ ಒಂದು ಲಕ್ಷಣ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ರೀತಿಯ ಒಂದು ನೋವು ಇರ್ಬೋದು. ನೋವಿನ ಒಂದು ತೀವ್ರತೆ ಒಬ್ಬರಲ್ಲಿ ಹೆಚ್ಚಿರುತ್ತೆ, ಒಬ್ಬರಲ್ಲಿ ಕಡಿಮೆ ಇರುತ್ತೆ. ಬಟ್ ಪ್ರತಿಯೊಬ್ಬರ ಕಾಯಿಲೆಯ ಹಿಂದಿನ ಕಾರಣಗಳು ಅಥವಾ ಕಾಸ್ ಅಂತ ಹೇಳ್ತೀವಿ, ಅದು ಭಾಳನೇ ಒಂದು ವ್ಯತ್ಯಾಸಗಳಿಗೆ ಒಳಗಾಗಬೇಕಾಗತ್ತೆ. ಆ್ಯಸ್ ಎ ವೈದ್ಯರಾಗಿ ನಾವು ಅದನ್ನು ಕಂಡುಹಿಡಿಯುವಂಥದ್ದು ಭಾಳ ಇಂಪಾರ್ಟೆಂಟು. ಜಸ್ಟ್ ಸಿಂಪ್ಟಮ್ಯಾಟಿಕ್ ರಿಲೀಫ್ ಕೊಡಬೇಕು, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಖಂಡಿತ ಹೋಮಿಯೋಪತಿಯಲ್ಲಿ ಇರೋದಿಲ್ಲ. ಸೊ ಹೋಮಿಯೋಪತಿಯ ತತ್ವನೇ ಇಂಡಿವಿಜುವಲಿಟಿ ಅಂತ ಹೇಳ್ತೀವಿ, ಅಂದರೆ ಒಂದು ವ್ಯಕ್ತಿಗೆ ಇನ್ನೊಂದು ವ್ಯಕ್ತಿ ಯಾವ ರೀತಿ ವಿಭಿನ್ನ ಇದ್ದಾನೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು 100 ಜನಕ್ಕೆ ನಾವು ಆರ್ಥ್ರೈಟಿಸ್ನ ಪೇಷಂಟ್ಗೆ ಒಂದು ಔಷಧಿ ಕೊಟ್ವಿ, ವಾಸಿ ಆಯಿತು ಅಂತ ಹೇಳಿದ್ರೆ ಆ ಔಷಧಿನ 101 ಒಂದು ಪೇಷಂಟ್ಗೆ ನಾವು ಕೊಟ್ಟರೆ ಅದು ವಾಸಿ ಆಗೋದಿಲ್ಲ. ಬಿಕಾಸ್ ಪ್ರತಿಯೊಬ್ಬರ ವ್ಯಕ್ತಿತ್ವ ಡಿಫ್ರೆಂಟ್ ಇರುತ್ತೆ, ಪ್ರತಿಯೊಬ್ಬರ ಕಾಯಿಲೆಯ ತೀವ್ರತೆ ಡಿಫ್ರೆಂಟ್ ಇರುತ್ತೆ, ಕಾರಣ ಡಿಫ್ರೆಂಟ್ ಇರುತ್ತೆ. ಸೊ ಆ ಮೆಡಿಸಿನ್ಸು ಪೇಷಂಟ್ಗೆ ಒಂದು ಮೆಡಿಕೇಶನ್ಸ್ ಇರಬೇಕಾಗತ್ತೆ. ಸೊ ಆರ್ಥ್ರೈಟಿಸಿನ ಒಂದು ಲಕ್ಷಣಗಳು ಕೂಡ ಅದೇ ರೀತಿ ಇಂಡಿವಿಜುವಲಿಟಿಯಾಗಿ ತೋರಿಸ್ತಾ ಹೋಗ್ತಾ ಇರುತ್ತೆ. ಎಲ್ಲ ಲಕ್ಷಣ ಎಲ್ಲರಲ್ಲೂ ಇರಬೇಕು ಅಂತಿರೋದಿಲ್ಲ. ಸೊ ಒಂದೇ ಕಾರಣ ಎಲ್ಲದರಲ್ಲೂ ಬರಬೇಕು ಅಂತಿರೋದಿಲ್ಲ. ಎಷ್ಟೋ ಜನರಲ್ಲಿ ನಾರ್ಮಲ್ ಲೈಫ್ ಸ್ಟೈಲ್ ಇರುತ್ತೆ, ಬಟ್ ಆರ್ಥ್ರೈಟಿಸ್ ಉಲ್ಬಣ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಎಷ್ಟೋ ಜನಕ್ಕೆ ನೀವು ಹೇಳ್ದಂಗೆ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಬ್ಯಾಡ್ ಹ್ಯಾಬಿಟ್ಸ್ ಇರೋದಿಲ್ಲ, ಯಾವುದೇ ರೀತಿಯ ಫುಡ್ ವ್ಯತ್ಯಾಸ ಇರೋದಿಲ್ಲ, ಬಟ್ ಆರ್ಥ್ರೈಟಿಸ್ ಕಾಣಿಸ್ಕೊಳ್ತಾ ಬರ್ತಾ ಇರುತ್ತೆ. ಸೊ ಎಷ್ಟೋ ಜನಕ್ಕೆ ನಾವು ಹೇಳ್ಬೋದು ಇಡಿಯೋಪತಿಕ್ ಕಾಸ್ ಅಂತ ಹೇಳ್ತೀವಿ, ಕಾರಣನೇ ಗೊತ್ತಿರೋದಿಲ್ಲ. ಸೊ ಆರ್ಥ್ರೈಟಿಸಿನ ಒಂದು ಲಕ್ಷಣಗಳು, ಆರ್ಥ್ರೈಟಿಸಿನ ಒಂದು ಡಿಸೀಸ್ ಬರ್ತಾ ಹೋಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ನಾವು ಪರಿಗಣಿಸಬೇಕಾಗತ್ತೆ. ಅದಕ್ಕೆ ಹೋಮಿಯೋಪತಿಲಿ ನಾವು ಡೀಟೇಲ್ ಕೇಸ್ ಹಿಸ್ಟ್ರಿನ ಅದಕ್ಕೆ ನಾವು ತಗೊಳ್ಳುವಂಥದ್ದು. ಯಾಕೆ ಬಂತು, ಯಾವಾಗ ಬಂತು. ಸೊ ನಮ್ಮಲ್ಲಿ ಒಂದು ಕ್ಯಾಪ್ಷನ್ ಇದೆ, ಪ್ರಶ್ನಿಸದೆ ಒಪ್ಪಬೇಡಿ ಅಂತ ಹೇಳಿ. ಡೋಂಟ್ ಅಕ್ಸೆಪ್ಟ್ ವಿತೌಟ್ ಕ್ವಶನಿಂಗ್. ಅಂದರೆ ಯಾವುದೇ ರೀತಿ ಪೇಷಂಟ್ ಹೇಳಿದ್ರು ಅಂತ ನಾವು ಅಕ್ಸೆಪ್ಟ್ ಮಾಡ್ತಾ ಹೋಗೋದಿಲ್ಲ. ಸೊ ಅದಕ್ಕೆ ಒಂದು ಕರೆಕ್ಟಾದ ಒಂದು ವೇ ಅನ್ನೋದಿರುತ್ತೆ. ಹೋಮಿಯೋಪತಿ ಔಷಧಿ ಮೂಲಕ ಕೊಟ್ಟ ಮೇಲೆ ಇದೇ ನೋವು ಕಡಿಮೆ ಆಗುತ್ತೆ, ಇಷ್ಟರಲ್ಲೇ ಕಡಿಮೆ ಆಗುತ್ತೆ ಅನ್ನೋದು ಒಂದು ಪ್ರಿಡಿಕ್ಟ್ ಮಾಡ್ತಾ ಬರ್ಬೋದಾಗತ್ತೆ. ಸೊ ಈ ರೀತಿಯ ಮೂಲಕ ಔಷಧಿಗಳು ಕೊಟ್ಟರೆ ಮಾತ್ರನೇ ಔಷಧಿಗಳು ಕೆಲಸ ಮಾಡುತ್ತೆ. ಸೊ ಅದೇ ರೀತಿಯ ನಾವು ರಿಸಲ್ಟ್ಸ್ ಕೂಡ ಆ ರೀತಿಯ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಬರ್ಬೋದು ಅನ್ನೋದು ಹೇಳ್ಬೋದು. ನಮಸ್ತೆ ಗಿರೀಶ್ ಅವರೇ. ಮ್ಯಾಮ್ ನಮಸ್ತೆ. ಡಾಕ್ಟರ್ ಜೊತೆ ಮಾತನಾಡಿ. ನಮಸ್ತೆ ಗಿರೀಶ್ ಅವರೇ, ಹೇಳಿ ಏನು ಸಮಸ್ಯೆ? ಸರ್ ನನಗೆ ಹಲೋ ಹೇಳಿ ಸರ್ ಹೇಳಿ. ಮ್ಯಾಮ್ ನನಗೆ ಒಂದು 3-4 ವರ್ಷದಿಂದನೂ ಬ್ಯಾಕ್ ಪೇನ್ ಸಮಸ್ಯೆ ಬರ್ತಿದೆ ಮ್ಯಾಮ್. ಓಕೆ. ಅದರಲ್ಲಿ ಏನಾಗ್ತು ಅಂದ್ರೆ ನನಗೆ ಕೆಲವೊಂದು ಡಿಪ್ರೆಷನ್ ಮತ್ತೆ ಆಂಗ್ಸೈಟಿ ಡಿಪ್ರೆಷನ್ಗೆ ಟಾಬ್ಲೆಟ್ ತಗೋತಾ ಇದ್ದೆ. ಸರಿ. ಅದು ಒಂದು 4 ವರ್ಷದಿಂದನೂ ಟಾಬ್ಲೆಟ್ ತಗೋತಾ ಇದ್ದೆ ಮ್ಯಾಮ್. ಓಕೆ. ಅದರಿಂದ ಏನಾದ್ರೂ ಬ್ಯಾಕ್ ಪೇನ್ ಬರ್ತಾ ಇದೆಯಾ ಅಂತ ಡಾಕ್ಟರ್ ಅಂದಿದ್ರು ಮಂಡ್ಯದಲ್ಲಿ. ಓಕೆ. ಅದರಿಂದ ಏನಾದ್ರೂ ಬರ್ತಾ ಇದೆಯಾ ಸರ್? ಆಮೇಲೆ ಯೂರಿನರಿ ಟ್ರ್ಯಾಕ್ಟ್ ಅಲ್ಲಿ ಇನ್ಫೆಕ್ಷನ್ ಆಗಿದೆ, ನಮ್ಗೆ ಜಾಸ್ತಿ ರೀಸೆಸ್ ಹೋಗ್ತಾ ಇದೆ ಅಂತ ಹೇಳ್ಕೊಂಡಿದ್ದೆ ಡಾಕ್ಟರ್ ಹತ್ರ. ಓಕೆ. ಅದಕ್ಕೆ ಕಿಡ್ನಿ ಡಾಕ್ಟರ್ ಹತ್ರ ತೋರಿಸ್ಬೇಕು ಗಿರೀಶ್ ಅಂತ ಹೇಳಿದ್ರು. ಓಕೆ. ನನಗೆ ತುಂಬಾ ಮೇಲಿಂದನೂ ಕೆಳಗಂಟನು ತುಂಬಾ ಒಂಥರ ಸೆಳೆತ ಬರ್ತಾ ಇತ್ತು ಜಾಸ್ತಿ. ಒಂದು 3-4 ವರ್ಷದಿಂದನೂ ಜಾಸ್ತಿ ಬರ್ತಾ ಇತ್ತು ಸರ್. ಓಕೆ ಗಿರೀಶ್ ಅವರೇ, ನಿಮ್ಮ ಸಮಸ್ಯೆ ನಂಗೆ ಅರ್ಥ ಆಯಿತು. ಸೊ ಈ ಥರದ ಒಂದು ಕಂಡೀಷನ್ಸಲ್ಲಿ ಇಟ್ ಈಸ್ ಎ ಕ್ರಾನಿಕ್ ಕಂಡೀಷನ್, ಅಂದರೆ ಮಲ್ಟಿಪಲ್ ಕಂಡೀಷನ್ಸ್ ಇರೋದ್ರಿಂದ ಸೊ ಒಂದು ದಿವಸ ಕರೆಕ್ಟಾಗಿ ನೋಡಬೇಕಾಗತ್ತೆ, ಒಂದು ಸರಿ ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂದರೆ ನೀವು ಹೇಳ್ತಾ ಇದ್ದೀರಿ ಕಿಡ್ನಿಯ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸು. ಸೊ ಅದರಿಂದ ಖಂಡಿತ ಬ್ಯಾಕ್ ಪೇನ್ ಬರುವಂಥ ಸಾಧ್ಯತೆಗಳು ಖಂಡಿತ ಇರುತ್ತೆ. ಬ್ಯಾಕ್ ಪೇನ್ ಬಂದಿದ ತಕ್ಷಣ ಆರ್ಥ್ರೈಟಿಸೇ ಇರಬೇಕು, ಸ್ಪಾಂಡಿಲೈಟಿಸೇ ಇರಬೇಕು ಅಂತ ಇರೋದಿಲ್ಲ. ಮತ್ತು ಜೊತೆಗೆ ನೀವು ಹೇಳಿದ್ರಿ ಡಿಪ್ರೆಷನ್ಗೆ ಒಳಗಾಗ್ತೀನಿ ಅಥವಾ ಆಂಗ್ಸೈಟಿ ಅಂತ ಒಂದು ಕಂಡೀಷನ್ ಇದೆ. ಸೊ ಮಾನಸಿಕವಾಗಿ ಬಳಲ್ತಾ ಇರೋವಂಥ ಒಂದು ಸಮಸ್ಯೆಗೆ ಆದಷ್ಟು ನಾವು ಒತ್ತು ಕೊಟ್ಟು ಔಷಧಿಗಳನ್ನ ಕೊಡಬೇಕಾಗತ್ತೆ. ಇದು ಬರೀ ಬ್ಯಾಕ್ ಪೇನ್ಗೆ ಔಷಧಿ ಕೊಡುವಂಥದ್ದಲ್ಲ,
ಸೊ ಆ ಥರದ ನೀವು ಔಷಧಿ ತೊಗೊಂಡ್ರೆ ಖಂಡಿತ ವಾಸಿ ಆಗೋದಿಲ್ಲ. ಸೊ ಹೋಮಿಯೋಪತಿಕಲಿ ಹೊಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೀವಿ. ಆ್ಯಸ್ ಎ ಹೋಲ್ ನಾವು ಮನುಷ್ಯನ ಟ್ರೀಟ್ಮೆಂಟ್ ಮಾಡಬೇಕೇ ಹೊರತು ಕಾಯಿಲೆನಲ್ಲ. ಸೊ ಮನುಷ್ಯನಲ್ಲಿ ಕರೆಕ್ಟಾದ ಒಂದು ನಿಮ್ಮ ಕಾನ್ಸ್ಟಿಟ್ಯೂಷನ್ ಥೆರಪಿ ಅಂತ ಹೇಳ್ತೀವಿ, ಅಥವಾ ನಿಮ್ಮ ಸ್ವಭಾವಕ್ಕೆ ತಕ್ಕಂಗೆ ಔಷಧಿ ಕೊಟ್ಟಾಗ ಸೊ ಹೋಮಿಯೋಪತಿ ಮೂಲಕ ನಿಮ್ಮ ಆಂಗ್ಸೈಟಿ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ, ನಿಮ್ಮ ಡಿಪ್ರೆಷನ್ ಸಿಂಪ್ಟಮ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಜೊತೆಗೆ ನಿಮಗೆ ರಿಪೀಟೆಡ್ ಆಗಿ ಬರುವಂಥ ಒಂದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಬ್ಯಾಕ್ ಪೇನಿನ ಒಂದು ಲಕ್ಷಣಗಳಾಗಿರ್ಬೋದು, ಸೊ ಜೊತೆಗೆ ಕಡಿಮೆ ಆಗುತ್ತೆ. ಸೊ ಈ ಥರದ ಒಂದು ಕಂಡೀಷನ್ಸಲ್ಲಿ ಹೋಮಿಯೋಪತಿಕ್ ಪಾತ್ರ ಭಾಳನೇ ಒಂದು ಒಳ್ಳೆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ನೀವೆಲ್ಲಿಂದ ಕರೆ ಮಾಡ್ತಾ ಇದ್ದೀರಾ, ನಮ್ಮ ಹೋಮಿಯೋಪತಿ ಶಾಖೆ ಯಾವುದು ಬ್ರಾಂಚ್ ಆಗುತ್ತೆ ಹೋಗಿ ಭೇಟಿಯಾಗಿ, ನುರಿತ ವೈದ್ಯರು ಇರ್ತಾರೆ, ನಿಮ್ದು ಹಳೆ ರಿಪೋರ್ಟ್ಸ್ ಎಲ್ಲ ಇದ್ದರೆ ತೊಗೊಂಡೋಗಿ ತೋರಿಸಿ. ಸೊ ನಮಗೆ ಗೈಡೆನ್ಸ್ಗೆ ಗೊತ್ತಾಗುತ್ತೆ ಯಾವ ರೀತಿಯ ಚಿಕಿತ್ಸೆಗಳನ್ನ ಪಡ್ಕೊಂಡಿದ್ದೀರಾ ಅನ್ನೋದು. ಖಂಡಿತ ಹೆಲ್ಪ್ ಮಾಡ್ಬೋದು ಗಿರೀಶ್ ಅವರೇ. ಧನ್ಯವಾದ ಗಿರೀಶ್ ಅವರೇ ಕರೆ ಮಾಡೋದಕ್ಕಾಗಿ. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಆರ್ಥರೈಟಿಸ್ ಬಗ್ಗೆ ಸಮಗ್ರ ಮಾಹಿತಿನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಡಾಕ್ಟರ್ ಮಂಜುನಾಥ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಬ್ರಾಂಚಸ್ ಮಲ್ಲೇಶ್ವರಂ ಮತ್ತು ಜಯನಗರದಲ್ಲಿದೆ. ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ, ಹೊಸಪೇಟೆ, ಬೆಳಗಾವಿ, ಉಡುಪಿಯಲ್ಲಿದೆ. ಹಾಗೆ ಮಹಾರಾಷ್ಟ್ರ, ಮುಂಬೈ, ಪುಣೆ, ಸೋಲಾಪುರ, ಖೋಲಾಪುರ, ನಾಗ್ಪುರ, ಔರಂಗಾಬಾದ್ ಹಾಗೂ ನಾಸಿಕ್ನಲ್ಲೂ ಕೂಡ ಬ್ರಾಂಚಸ್ಗಳಿದೆ. ದೂರವಾಣಿ ಸಂಖ್ಯೆ ಈ ರೀತಿದೆ: 9620240240. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.